ಇನ್ನೊಂದು ಕೆಲವು ಘಟನೆಗಳು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಹೇಳಿದ್ರು ಕೂಡ ಅದನ್ನ ಕೆಲವು ಜನ ಇವತ್ತು ನಂಬೋದೇನೇ ಇಲ್ಲ. ಆ ದೇವರು ಇವತ್ತು ಇಲ್ಲೂ ಇಲ್ಲ. ನಾನು ಮಾತಾಡ್ತಾ ಇದ್ದೆ ಅವ್ರ ಶೂಟಿಂಗ್ಗಳಲ್ಲಿ ಕೆಲಸ ಮಾಡುವಾಗ, ಮೇಕಪ್ ರೂಮ್ಗಳಲ್ಲಿ ಆ ಮೆಟೀರಿಯಲ್ಸ್ ಎಲ್ಲ ಜೋಡಿಸುವಾಗ, ಇದು ಮಾಡುವಾಗ ಪ್ಲೀಸ್ ನಾನು ಹುಬ್ಬಳ್ಳಿ ಅಂತ ಗೊತ್ತು ಅವ್ರಿಗೆ, ಹುಬ್ಬಳ್ಳಿ ಅವನು ಮೆಣಸಿನ್ಕಾಯಿ ಬರ ಇಲ್ಲಿ ಹಂಗಂದ ತಕ್ಷಣ ಕೆಲವು ಸತಿ ಅವ್ರು ಊಟ ಮಾಡುವಾಗ ಲಂಚ್ ಬೇಕಾಗಿ ವರ್ಧಣ್ಣವ್ರಲ್ಲೇ ಯಾಕಂದ್ರೆ ಹಂಗೆ ಕರಿತೀರಾ, ಮೆಣಸಿನ್ಕಾಯಿ ಸಖತ್ ಜೂಟಿ ಆಗಿದ್ದಾನೆ ಅವನು, ಹುಬ್ಬಳ್ಳಿ ಅವನು, ನಮ್ಮ ಹುಬ್ಬಳ್ಳಿ ಮೆಣಸಿನ್ಕಾಯಿ ಅದು, ಮೆಣಸಿನ್ಕಾಯಿ ಬರ ಇಲ್ಲಿ ಪ್ರೀತಿಯಿಂದ ಕರೋರು, ಊಟ ಮಾಡ್ದ, ತಿಂಡಿ ಮಾಡ್ದ, ಈ ಥರ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋರು. ಅವರು ಮಾತು, ಅವ್ರು ಇದು, ಅವ್ರು ಕೊಡೋ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಥರನೇ ಅದೇ ಪ್ರೀತಿ ವಿಶ್ವಾಸನ ಲಾಸ್ಟ್ ಟೈಮ್ ನಾನು ರಣವಿಕ್ರಮದ ಪುನೀತ್ ಅವರಲ್ಲಿ ಕಂಡೆ. ಯಾವ ಥರ ಕಂಡೆ ಅಂದರೆ ಅವರು ಅಣ್ಣ ಬಾಣ ಊಟ ಮಾಡು ಏನು. ಒಂದು ಸತಿ ನಾನು ಹೊಸಪೇಟೆಯಲ್ಲಿ ಶೂಟಿಂಗು ರಣವಿಕ್ರಮ, ಈ ಪಂಚಾಯತಿ ಎಲೆಕ್ಷನ್ಗೋಸ್ಕರ ಎಲ್ಲ ಬಾರ್ಗಳೆಲ್ಲ ಬಂದಾಗಿತ್ತು. ನಾನು ಒಂದು ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡೆಲ್ಲ ಓಡಾಡ್ತಾ ಇದ್ದೆ. ಅವರು ಯಾರೋ ಕಾರಲ್ಲಿ ಅವ್ರಿಗೆ ಒಂದು ಊಟ ಆದಮೇಲೆ ಕಲ್ಕತ್ತಾ ಪಾನ್ ಮಸಾಲ ತಿನ್ನೋ ಒಂದು ರೂಢಿ. ಅವ್ರೇನೋ ಪಾನ್ ಬಿಡ ಅಂತ ಅವ್ರ ಹುಡುಗರ ಜೊತೆಗೆ ಏನೋ ಕಾರಲ್ಲಿ ಹೋಗುವಾಗ ನನ್ನನ್ನು ನೋಡಿ, ಬಸವರಾಜಣ್ಣ ಈ ಥರ ಓಡಾಡ್ತಾ ಇದ್ರೆ ಇಲ್ಲಿ ಅಂತ ಕೇಳಿದಾಗ, ಇಲ್ಲಣ್ಣ ಎಲ್ಲ ಏನೋ ಹಿಂಗೆ ತೊಂದರೆ ಆಗಿದೆ. ಹೌದಾ? ಮರುದಿವಸ ಕೇಳಿದ್ರೆ ಯಾಕೆ ಬಸಣ್ಣ ಏನು ತೊಂದರೆ ಅಂದರೆ, ಆ ಒಂದು ಪ್ರೀತಿ, ಅವರ ತಂದೆಯವರಿದ್ದ ಗುಣಗಳ ಸ್ವಭಾವಗಳು ಅತ್ಪಟವಾಗಿ ಹಂಗೆ ಇತ್ತು. ಅವ್ರು ಮಾತಾಡ್ಸೋ ರೀತಿ, ಸೀನಿಯರ್ಸ್ ಕಂಡ್ರೆ ಕೊಡೋ ಗೌರವ, ಅವರು ಏನೋ ಒಂದು ಊಟ ತಿಂಡಿ ಮಾಡೋದು, ನಾವು ಹೋದ್ರೆ ಎಲ್ಲಿ ಎದ್ಬಿಡ್ತಾರೋ ಅನ್ನೋ ಕಣ್ಣು ಎಲ್ಲೋ ಒಂದು ಕಡೆ ನಮ್ಮನ್ನು ನೋಡಿದ ತಕ್ಷಣ ಅವಾಯ್ಡ್ ಮಾಡೋರು, ದೂರ ಇರೋರು. ಅಥವಾ ಸೀನಿಯರ್ಸ್ಗೆ, ದೊಡ್ಡ ದೊಡ್ಡ ಹಿರಿಯ ಕಲಾವಿದರಿಗಾಗಲಿ, ನಿರ್ದೇಶಕರಿಗಾಗಲಿ, ಅಥವಾ ನಮ್ಮಂಥ ಸೀನಿಯರ್ ಟೆಕ್ನಿಷಿಯನ್ಸ್ಗಾಗಲಿ, ಅವ್ರನ್ನೇನು ಸಣ್ಣಂದಿರ್ತ ನಾವು ನೋಡಿದ್ದೀವಿ. ನಮ್ಮನ್ನು ನೋಡಿದ ತಕ್ಷಣ ಅವ್ರ ಮೇಕಪ್ ಮ್ಯಾನ್ ಒಂದು ಹುಡುಗ ಇದ್ದ, ಅಶೋಕ ಅಂತ. ನಾನೇನೋ ಪರಿಚಯ ಇಲ್ಲೇನೋ ಅಪ್ಪೂರಿಗೆ ಅನ್ನೋ ಥರ, ಅಣ್ಣ ಇವರು ಬಸವರಾಜ ಅಣ್ಣ ಅಂತ ಸೀನಿಯರ್ ಮೇಕಪ್ ಮ್ಯಾನು, ಹಿಂಗೆ ಮುಸ್ಕೊಂಡು ಕುತ್ಕೊಳ್ಳಲ್ಲಿ ಬಸವರಾಜ ಅಣ್ಣ ನಮ್ಮನ್ನು ಗೊತ್ತಿಲ್ವಾ, ನಮ್ಮನ್ನ ಎತ್ತ ಆಡಿಸೋ ಬಗ್ಗೆ ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡ್ತೀಯ ನೀನು ಅಂತ, ಈ ಥರಗಳೆಲ್ಲ ಒಂದು ಇದು ಮಾಡೋರು. ಅವೆಲ್ಲ ನಾವು ಬರೆಯೋಕ್ಕೆ ಆಗಲ್ಲ. ಆ ಪ್ರೀತಿ ವಿಶ್ವಾಸ, ಅವ್ರು ಕೊಡೋ ಗೌರವ, ಒಂದು ಇಮೇಜ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅವರು ತೋರಿಸಿದ ಪ್ರೀತಿನೇ ಇವತ್ತು ಶಾಶ್ವತ ನಮ್ಮಲ್ಲಿ ಉಳಿದಿದೆ. ಸೊ ತಂದೆ ಮಕ್ಕಳ ಗುಣ, ದೊಡ್ಡ ಮನೆ ಎಲ್ಲರೂ ಗುಣ, ಅವ್ರು ತೋರಿಸೋ ಪ್ರೀತಿ, ಒಂದು ಗೌರವ ನಾನು ಎಲ್ಲಿ ನೋಡಿಲ್ಲ, ಮತ್ತು ಎಲ್ಲಿ ನೋಡೋಕ್ಕೆ ಸಾಧ್ಯನೂ ಇಲ್ಲ. ಆ ಥರ ಅಪ್ಪು ಜೊತೆ ಒಂದು ತುಂಬ ಸಿನಿಮಾ ಮಾಡಿಲ್ಲ ಅಂದರೂ 3 ಸಿನಿಮಾ ಮಾಡಿದ್ರು. 2 ನಕ್ಷತ್ರ, ಯಾರಿವನು, ಕೊನೆಯ ಸಿನಿಮಾ, ನನ್ನ ಕೊನೆಯ ಸಿನಿಮಾ ರಣವಿಕ್ರಮದಲ್ಲಿ ಸುಮಾರು ಒಂದು 1.5 ತಿಂಗಳು ನಾವು ಹೊಸಪೇಟೆ ಹತ್ರ ಕಿಸ್ಕಂದ ಹತ್ರ ಸೆಟ್ ಹಾಕಿದ್ವಿ. ಆ ಸೆಟ್ಟಲ್ಲಿ ಶೂಟಿಂಗ್ ಮಾಡುವಾಗ ಅವ್ರ ಜೊತೆ ಪಾರ್ಟ್ ಮಾಡೋ ಅವಕಾಶನೂ ಸಿಕ್ತು. ಸೊ ಪ್ರತಿ ಸಲ ನಾನು ಗೊತ್ತಿಲ್ಲ ಮಾಮೂಲಿ ಗುಟ್ಕಾ, ಸೊ RMD ತಿಂತಾಯಿದ್ರು, ಜೋಬಲ್ಲಿ ಬಂದು ಏನಣ್ಣ ಇದು ಅಂತ ಅನ್ನೋರು, ಅಪ್ಪು ಇವೆಲ್ಲ ತೊಗೊಬೇಡಿ ನಿಮ್ಗೆ ಬೇಡ. ಆಮೇಲೆ ಒಂದು ಸತಿ ಜೋಬಕ್ಕೆ ಕೈ ಹಾಕ್ಬಿಟ್ಟು 2 ಅಡಿಕೆ ಹಾಕ್ಕೊಳ್ಳೋರು, ಸುಮ್ಮನೆ ತಮಾಷೆಗೆ ಅಣ್ಣ ಅನ್ನೋರು. ಅವರು ಅಶ್ವಿನಿ ಮೇಡಮ್ ಒಂದು ಸತಿ ಸೆಟ್ಟಿಗೆ ಬಂದಿದ್ರು. ಆಮೇಲೆ ನನ್ನ ಕರೆದು ಹೇಳಿದರು, ನಿಮ್ಮ ಜೋಬಲ್ಲಿ ಇಟ್ಕೋಬೇಡಿ, ನಿಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ಅವ್ರು ಬಾಯಲ್ಲಿ ಹಾಕ್ಕೊತಾರೆ, ನೀವು ತೊಗೋಬೇಡಿ ಅನ್ನೋ. ಇಲ್ಲ ಮೇಡಮ್, ಅವತ್ತಿಂದ ನಾನು ಅವಾಯ್ಡ್ ಮಾಡಿದೆ. ಮತ್ತೆ ಒಂದು 2-3 ಸತಿ ಬಂದು ಜೋಬಿಗೆ ಕೈ ಹಾಕೋರು. ನಾನು ಹಳ್ಳಿ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ, ಜೋಬಿಗೆ ಕೈ ಹಾಕಿದ್ರು. ಏನಣ್ಣ ಬಸವರಾಜಣ್ಣ ಏನು ಇಟ್ಟೇ ಇಲ್ಲ ಜೋಬಲ್ಲಿ? ಇಲ್ಲಣ್ಣ ನಾನು ಬಿಟ್ಟೆ ಅಂದೆ. ಆ ಥರ ಅವರು ಅಣ್ಣವ್ರಂತೂ ಮಾತಿರ್ತಾರೆ, ಮೆಣಸಿನ್ಕಾಯಿ ಬಾರ ಇಲ್ಲಿ, ಬಾರ ಕೂಸು, ಈ ಥರ ಶಬ್ದಗಳು ಅವ್ರ ಬಾಯಲ್ಲಿ ಕೇಳಬೇಕು. ಆಮೇಲೆ ಅದೊಂದು ಊಟ ಚೆನ್ನಾಗಿತ್ತೇನೋ. ಕೆಲವು ಸತಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭಾಗ್ಯದಲಕ್ಷ್ಮಿ ಬಾರಮ್ಮ ಶೂಟಿಂಗ್, ಅವಾಗ ಈ ಥರ ಎಲ್ಲ ಕಾರವಾನ್ ಆಗಲಿ ಇನ್ನೊಂದಾಗಲಿ ಶೂಟಿಂಗ್ಗಳಲ್ಲಿ ಸ್ಪೆಷಾಲಿಟಿ ಇಲ್ಲ. ಹೀರೋಗಳು ಒಂದು ಕಡೆ, ಹೀರೋಯಿನ್ ಒಂದು ಕಡೆ ಕುತ್ಕೋಬೇಕು, ಈ ಟೆಕ್ನಿಷಿಯನ್ ಹಂಗಿರ್ಬೇಕು, ಆ ಟೆಕ್ನಿಷಿಯನ್ ಅಲ್ಲಿರ್ಬೇಕು ಅಂತ ಯಾವುದೇ ಭೇದ ಭಾವನೆ ಇರಲಿಲ್ಲ. ಅದು ಎಕ್ಸ್ಪೆಷಲಾಗಿ ಅವ್ರ ಕಂಪ್ನಿಯಲ್ಲಿ ಇಲ್ಲವೇ ಇಲ್ಲ. ಅವಾಗ ನಮ್ಮ ಜೊತೆಗೆ ಲೈನಲ್ಲಿ ಕೂತು ಊಟ ಮಾಡೋರು. ಎಲ್ಲ ಊಟ ಮಾಡಿದ್ಮೇಲೆ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, ಪ್ಯೂರ್ ವೆಜ್ ನಾನು. ಇದಾಗ ಊಟ ಮಾಡಿದೆ ಚೆನ್ನಾಗಿತ್ತಾ? ನಾನು ಒಂದು ಸತಿ ಅವರು ಈ ಕಡೆ ಕೂತ್ಕೊಂಡಿದ್ದು, ನಾನು ಎದುರುಗಡೆ ಬೆಂಚ್ ಬಾಳೆ ಎಲೆ ಟೇಬಲ್ ಮೇಲೆ ಹಾಕಿ ಊಟ ಬಡಿಸಿರೋದು, ಅದ್ರಿಗೆ ಕುಂತಿದ್ದೆ. ಆ ಮೆಣಸಿನ್ಕಾಯಿಗೆ ಇನ್ನೊಂದು ಸ್ವಲ್ಪ ಬಡಿಸೋ. ಇಲ್ಲ ಅಣ್ಣ ನಾನು ತಿನ್ನಲ್ಲ. ಜಮಾಯಿಸು ಮರಿ, ಏನಾಗಲ್ಲ ಜಮಾಯಿಸು ನೀನು ಅಂತ. ಈ ಥರ ಒಂದು ಪ್ರೀತಿ ಅವನ್ನೆಲ್ಲ ಮರೆಯೋಕ್ಕಾಗಲ್ಲ. ಆಮೇಲೆ ಆ ಕಾರ್ಮಿಕರಿಗೆ ಭೇದ ಭಾವದಲ್ಲಿ ನಡ್ಕೊಂಡು ಒಂದೇ ಒಂದು ಕುಟುಂಬ, ದೊಡ್ಡ ಮನೆ, ಮತ್ತು ಅವ್ರ ಬ್ಯಾನರ್, ಅವ್ರು ಕೊಡೋ ಪ್ರೀತಿ ವಿಶ್ವಾಸ, ಅವರ
ಅನ್ನದ ಅವ್ರ ಕಂಪನಿ ಒಂದು ಧರ್ಮಸ್ಥಳ ಅಂತ ಕರೆದ್ರೆ ತಪ್ಪಾಗಲ್ಲ. ಈಗಲೂ ಅವ್ರ ಮನೇನು ಧರ್ಮಸ್ಥಳನೇ, ಅಷ್ಟು ಮಾತ್ರ ಹೇಳ್ಬೋದು. ಸೊ ನೀವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಶೇರ್. ಕರ್ನಾಟಕ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದು ಅಂದರೆ ಮೆಡ್ರಾಸಲ್ಲೇ ಇದ್ಕೊಂಡೇ ಬೆಂಗಳೂರು ಬಂದು ಹೋಗೋದು ಮಾಡ್ತಾ ಇದ್ವಿ. ಆವಾಗ ಜಾಸ್ತಿ ಅಂದರೆ ನಾನು ದ್ವಾರಕೀಶ್ ಪ್ರೊಡಕ್ಷನಲ್ಲಿ ಕೆಲಸ ಸಿಗೋದು ಅಸಿಸ್ಟೆಂಟಾಗಿ. ವೀರಸ್ವಾಮಿ ವೀರರಾಜ್ ಅಂತ ಮೇಕಪ್ ಮ್ಯಾನ್. ಓಕೆ. ಅವ್ರ ಜೊತೆಗೆ ಸುಮಾರು ಸಿನಿಮಾ ಮಾಡಿದ್ವಿ. ಪ್ರಚಂಡ ಕೊಳ್ಳ ಇರ್ಬೋದು, ಮತ್ತೆ ನೀ ಬರೆದ ಕಾದಂದ ಕಾಣಿಕೆ, ಅದೃಷ್ಟವಂತ, ಗೆದ್ದ ಮಗ, ಶಂಕರ್ನಾಗ್ ಅವ್ರದ್ದು ಈ ಥರ ಮಾಡಿದ್ವಿ. ಮತ್ತೆ ಅಣ್ಣವ್ರ ಬ್ಯಾನರ್ಗೆ ಬಂದರೆ ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಅವ್ರಿಗಂತೂ ಮಾಡೋ ಇಲ್ಲಿ ಯೋಗ ಆಗಲಿ ನಮ್ಗೆ ಸಿಗಲಿಲ್ಲ. ದೊರೆಸ್ವಾಮಿ ನಾಯ್ಡು ಅಂತ ಹಿರಿಯ ಮೇಕಪ್ ಮ್ಯಾನ್ ಅವರು, ಮತ್ತು ವಿಶ್ವನಾಥ್ ಅಂತ, ಮತ್ತು ನಮ್ಮ MS ಕೇಶವಣ್ಣ, ಮತ್ತು ನಮ್ಮ ಗುರುಸ್ವಾಮಿ ಅವರು, ಮತ್ತು ನನ್ನ ಜೊತೆ ಕೊಲೀಗ್ಸ್ ಅಂತಲೇ ಹೇಳ್ಬೋದು, ನನ್ನ ಸರಿಸಮಾನ ವಯಸ್ಸು ಸಿದ್ದೇಶ್, ಮತ್ತು ಇವರೆಲ್ಲ ನಮ್ಮ ಲಂಬು ಸೀನಣ್ಣ, ಇವರೆಲ್ಲ ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿ. ಅಲ್ಲಿ ಏನಾದ್ರು ಕೆಲವು ಸತಿ ಜಾಸ್ತಿ ಕಲಾವಿದರಿದ್ದಾಗ ಅಥವಾ ಔಟ್ಡೋರ್ ಆಗಲಿ ಇಂಡೋರ್ ಮೆಡ್ರಾಸಲ್ಲಿ ಆಗಲಿ ಏನಾದ್ರು ಎಕ್ಸ್ಟ್ರಾ ಅಸಿಸ್ಟೆಂಟ್ ಬೇಕಂದಾಗ ಅವ್ರ ಕಂಪ್ನಿಯಲ್ಲಿ ಬೇಕಾದ ಸತಿ ಅವಕಾಶ ಸಿಕ್ಕಿದೆ. ಭಕ್ತ ಪ್ರಹ್ಲಾದ ಇರ್ಬೋದು, ಆಮೇಲೆ ಯಾರಿವನು 2 ನಕ್ಷತ್ರ, ಧ್ರುವತಾರೆ, ಶಿವಣ್ಣವ್ರದ್ದು ರಥಸಪ್ತಮಿ, ಆ ಥರ ಸುಮಾರು ಸಿನಿಮಾಗಳು. ನಮ್ಮ ಜಗ್ಗೇಶ್ ಅವರು, ಜಗ್ಗೇಶ್ ಅವರು ತುಂಬ ನನಗೆ ಆತ್ಮೀಯ ಸ್ನೇಹಿತರು, ಒಳ್ಳೆ ಆ್ಯಕ್ಟ್ರು, ಸೂಪರ್ ಸ್ಟಾರ್ ಇರೋದು, ಜೊತೆಗೆ ನನಗೆ ಒಳ್ಳೆ ಆತ್ಮೀಯರು. ಅವರು ಹೀರೋ ಆಗೋಕ್ಕಿಂತ ಮುಂಚೆ, ಕ್ಯಾರೆಕ್ಟರ್ ಮಾಡೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದ ನನಗೆ ಫ್ರೆಂಡ್ ಅವ್ರು, ಸ್ನೇಹಿತರು. ಆಮೇಲೆ ಬೆಳೀತಾ ಎಲ್ಲ ಹೀರೋ ಆದ್ರೆಲ್ಲ ಆದರು. ಆಮೇಲೆ ಕೆಲವು ಸತಿ ನನಗೆ ಒಂದು 93ರಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು. ತೊಂದರೆ ಆಗಿ ನಾನು ಬೇಡ, ಸಿನಿಮಾ ಬೇಡ ಅಂತ ಊರಿಗೆ ವಾಪಸ್ ಬಂದಿದ್ದೆ. ಊರಿಗೆ ವಾಪಸ್ ಬಂದು ಹುಬ್ಳಿಲಿದ್ದಾಗ ಒಂದು ಸತಿ ಯಾರೋ ಹೇಳಿದ್ದಾರೆ, ಬಸವರಾಜ್ ಹಿಂಗೇನೋ ತೊಂದರೆ ಇದ್ದಾನೆ. ಸೊ ಅವರೇ ನನಗೆ ಫೋನ್ ಮಾಡಿ, ಅವಾಗ ನನ್ನ ಮನೇಲಿ ಲ್ಯಾಂಡ್ಲೈನ್ ಇತ್ತು, ಫೋನ್ ಮಾಡಿ ಏನು ಮಾಡ್ತಾ ಇದೆಯಾ ಬಸವರಾಜ್, ಎಲ್ಲಿದೆಯಾ? ಅಣ್ಣ ಇಲ್ದ ಊರಲ್ಲೇ ಇದ್ದೀನಿ. ಯಾಕೆ? ಇಲ್ಲ ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಇದ್ದೀನಿ. ನಾನಿದ್ದೀನಲ್ಲ, ಯಾಕೆ ನನ್ನ ಹತ್ರ ಹೇಳಿಲ್ಲ? ನನಗೆ ಕಷ್ಟನಾ? ನಾ ಇಲ್ವನ್ನ ಕೇಳೋಕ್ಕೆ? ಬಾ ನೀನು, ಇಮಿಡಿಯೇಟ್ಲಿ ಬಸ್ ಹತ್ತಿ ಬಾ ನೀನು ಅಂತೇಳಿ ನಾನು ಕರ್ಸ್ಕೊಂಡು. ಅವಾಗ KCN ಕುಮಾರ್ ಅವ್ರದ್ದು ಭೈರವ ಅಂತ ಒಂದು ಶೂಟಿಂಗು, ನಂದಿನಿ ಸಿಂಗ್ ಅಂತ ಹೀರೋಯಿನ್ ಕರ್ಸ್ಬಿಟ್ಟು ನನಗೆ ಕುಮಾರ್ ಅವ್ರಿಗೆ ಹೇಳ್ಬಿಟ್ಟು ನನಗೆ ಕೆಲಸ ಕೊಡಿಸಿದ್ರು. ಅವ್ರ ಮೇಕಪ್ ಮ್ಯಾನ್ ಮಾದೇಗೌಡ ಅಂತ, ಅವ್ರಿಗೆ ಹೇಳ್ಬಿಟ್ಟು ಹೀರೋಯಿನ್ ಮೇಕಪ್ ಮ್ಯಾನ್ ಬಸವರಾಜ್ ಮಾಡಲಿ ಅಂತಂದ್ರಲ್ಲಿ ಇದನ್ನು ನಾನು ಕೊಟ್ಟೆ. ನನಗೆ ಯಾವಾಗ ಭೈರವ ಜಗ್ಗೇಶ್ ಅವ್ರು ಕರೆದು ಕೆಲಸ ಕೊಡಿಸಿದ್ರು, ಅಲ್ಲಿಂದ ಮತ್ತೆ ನಂದು ಸೆಕೆಂಡ್ ಜರ್ನಿ ಹಿಂತಿರುಗಿ ನೋಡೇ ಇಲ್ಲ ನಾನು. ಕಂಟಿನ್ಯೂ ಕೆಲಸ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೇ ದಿನಕ್ಕೆ 4 ಸಿನಿಮಾ ಮುಹೂರ್ತ, ಒಬ್ಬ ಮೇಕಪ್ ಮ್ಯಾನು ಅವನದೇ 4 ಸಿನಿಮಾ ಮುಹೂರ್ತ ಆಗಿದ್ದು ನನ್ನ ಮೋಸ್ಟ್ಲಿ ರಿಕಾರ್ಡ್. ಇದು ಒಂದು ಇಂಡಸ್ಟ್ರಿ ರಿಕಾರ್ಡ್, ಕರ್ನಾಟಕದ ಇಂಡಸ್ಟ್ರಿ. ಸೌತ್ ಇಂಡಿಯಾದಲ್ಲಿ ಅಂದ್ರೆ ತೊಂದರೆ ಇಲ್ಲ. ಒಂದೇ ದಿನ ರಾಕ್ಲೈನ್ ವೆಂಕಟೇಶ್ ಸರ್ದು 2 ಸಿನಿಮಾ, ಒಂದು ಜೋಡಿ, ಒಂದು ನಾಗರಾವ್. ಜೋಡಿಯಲ್ಲಿ ಜಗ್ಗೇಶ್ ಅವರು, ಶಿವಣ್ಣ. ನಾಗರಾವ್ ಅಲ್ಲಿ ಉಪೇಂದ್ರ ಅವರು. ಇನ್ನೊಂದು ಅಂತ ಒಂದು ಸಿನಿಮಾ, ಕಾಶಿನಾಥ್ ಅವರು ಮತ್ತೆ ದೇವರಾಜ್ ಅವರು ಸಿನಿಮಾ, ಕುಶಲವೇ ಕ್ಷೇಮವೇ ಅಂತ. ಈ 4 ಸಿನಿಮಾ ಅಟ್ ಎನ್ ಟೈಮ್. ಅದು ಲೊಕೇಶನ್ಸ್ ಒಂದು ನಾಗರಾವ್ ಬಂದು ಬೆಸ್ಟ್ ಕ್ಲಬ್, ಇನ್ನೊಂದು ಬಂದು ವೈದಾರಾಮನ್ ಎಸ್ಟೇಟು ಜೋಡಿ. ಒಂದು ಸಿನಿಮಾ ಬಂದು ಅವಾಗ ಒಂದು ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ಪ್ಯಾಲೇಸ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಒಂದು ಸಿನಿಮಾ ಬಂದು ಕಂಠೀರವ ಸ್ಟುಡಿಯೋದಲ್ಲಿ. 4 ಸಿನಿಮಾ, 4 ಜನ ಹೇಳರ್ಸ್ ಸೇರಿ 26 ಜನ ಅಸಿಸ್ಟೆಂಟ್ಗಳು ಇಟ್ಕೊಂಡು 4 ಸಿನಿಮಾನು ಮೇಂಟೈನ್ ಮಾಡಿದ್ದೇನೆ. ಆ ಥರ ಬಿಸಿ. ಜಗ್ಗೇಶ್ ಅವರು ಒಂದು ಕರೆದು ನನಗೆ ಒಂದು ಹೆಲ್ಪ್ ಮಾಡಿದ್ದು ಒಂದು ಟೈಮ್ ಏನೋ ಗೊತ್ತಿಲ್ಲ. ಆವಾಗಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಮತ್ತೆ ನಾನು ತಿರುಗಿ ನೋಡಲೇ ಇಲ್ಲ. ಕಂಟಿನ್ಯೂ ಸಿನಿಮಾಗಳು ಮಾಡಿದೆ. ಆಮೇಲೆ ಸುದೀಪ್ ಅವ್ರ ಪರ್ಸನಲ್ ಆಗಿ ಮಾಡಿದೆ, ಮತ್ತೆ ರೆಕಾರ್ಡನ್ನು ಮಾಡಿದ್ರು. ರಿಕಾರ್ಡ್ ಆಯ್ತು. ಪ್ಲಸ್ ಸುದೀಪ್ ಅವ್ರ ಜೊತೆಗೆ ಮೇಕಪ್ ಮ್ಯಾನ್ ಆಗಿ ಸುಮಾರು ಒಂದು 25 ಸಿನಿಮಾ ಮೇಕಪ್ ಮಾಡಿದೆ. ಅಲ್ಲಿ ಒಳ್ಳೆ ಹೆಸರು ತಗೊಂಡೆ. ಅಲ್ಲಿಂದಾನೇ ಒಂದು ಅವ್ರ ಸಂಸ್ಥೆಯಿಂದಾನೇ ಡಿಸ್ಟ್ರಿಬ್ಯೂಷನ್ ಅನ್ನೋದೇನು, ನಾನು ಸ್ವಲ್ಪ ಅವಾಗ ಸಿನಿಮಾಗಳು ಥಿಯೇಟ್ರಿಗೆ FH ಅಂತ ಇದ್ರೆ FH ಮಾಡಿ ಫಿಕ್ಸೆಡ್ ಹೈರ್ ಮಾಡಿ ಸಿನಿಮಾಗಳು ಹಚ್ಚೋದು ಮಾಡೋದ್ರಲ್ಲಿ ಸ್ವಲ್ಪ ರೂಢಿ ಇತ್ತು ನನಗೆ. ಇವು ನಮ್ಮ ಬಾಂಬೆ ಕರ್ನಾಟಕ ಏರಿಯಾದಲ್ಲಿ ಅಲ್ಲಿಂದ ಇದು ಮಾಡಿಕೊಂಡೆ. ಅಲ್ಲಿಂದ ಒಂದು ಸಿನಿಮಾಗಳು ರಿಲೀಸ್ ಮಾಡೋದು ಅವಕಾಶಗಳು ಬಂತು. ಸಿನಿಮಾಗಳು ರಿಲೀಸ್ ಮಾಡ್ಕೊಂಡು ಸುಮಾರು ಸಿನಿಮಾ ಮುಂಬೈ ಕರ್ನಾಟಕಕ್ಕೆ ಸುಮಾರು ಒಂದು 60-65 ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಸುಮಾರು ಇಲ್ಲಿ ಒಂದು 5-6 ಥಿಯೇಟ್ರ್ಗಳು ಸೆಂಟರ್ ನಡೆಸ್ತಾ ಇದ್ದೆ. ಈ ಲಾಕ್ಡೌನ್ ಬಿಫೋರು ನಡೆಸ್ತಾ ಇದ್ದೆ. ಈ ಲಾಕ್ಡೌನ್ ಬಂದಮೇಲೆ ಥಿಯೇಟ್ರ್ ಕಲೆಕ್ಷನ್ಗಳೆಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಕೈ ಸುಟ್ಕೊಂಡೆ. ಸೊ ಅಲ್ಲಿ ಡ್ರಾಪ್ ಮಾಡಿದೆ.
ಆಮೇಲೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದೆರಡು ಸಿನಿಮಾಗಳು ಮಾಡಿದೆ. ನೀವು ಓನ್ ಪ್ರೊಡಕ್ಷನ್ ಮಾಡಿದ್ದು, ಹಾ. ನೀವೇ ಪ್ರೊಡ್ಯೂಸರ್, ನಿರ್ಮಾಪಕರು. ಆ ಥರ ಫಿಲ್ಮ್ ಹೆಸರು ಇಂಡೈರೆಕ್ಟ್ ಪಾರ್ಟ್ನರ್ಶಿಪ್ ಆಗಿ ಅಂದರೆ ಬ್ಯಾನರಲ್ಲಿ ಪೋಸ್ಟರ್ಗಳಲ್ಲಿ ಹೆಸರಿಲ್ಲದೆ ಇಂಡೈರೆಕ್ಟ್ ಸ್ಲಿಪ್ ಮಾಡಿದ್ದು ಕಿಟ್ಟಿ, ದರ್ಶನ್ ಅವ್ರ ಸಿನಿಮಾ. ಓಕೆ. ಮುರಳಿ ಅಂತ ನನ್ನ ಸ್ನೇಹಿತ. ಸೊ ನಾನು ಅಥವಾ ಅವಾಗ ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡು ಕೆಲಸ ಮಾಡೋದು ಒಂದು ಬೇಡ, ನಿರ್ಮಾಪಕ ಅಂದ್ರೆ ಒಂದು ಅನ್ನದಾತ ಅನ್ನೋ ಲೆವೆಲ್ ಬಂದ್ಬಿಡುತ್ತೆ, ಕೆಲಸಗಳು ಕಡಿಮೆ ಆಗ್ಬಿಡ್ತಾವೆ ಭಯಕ್ಕೆ. ಆ ಮುರಳಿ ಮುಖಾಂತರ ನಾನು ಆ ಪ್ರೊಡಕ್ಷನ್ ಕೈ ಹಾಕಿದೆ. ಅದಾದ್ಮೇಲೆ ದೀಪ ಅಂತ ಒಂದು ಅಣಜಿ ನಾಗರಾಜ್ ಜೊತೆ ದೇವರಾಜ್ ಶ್ರುತಿ ಅವ್ರ ಸಿನಿಮಾ ಮಾಡಿದೆ. ಅದಾದ ಗಜೇಂದ್ರ ಅಂತ ಒಂದು ಆರ್ಯಮೂರಗೌಡ ನಾನು ಸೇರಿ ಟೈಗರ್ ಪ್ರಭಾಕರ್ ಅವ್ರ ಮಗನ ಕೂಡ ವಿನೋದ ಕೂಡ ಒಂದು ಸಿನಿಮಾ ಮಾಡಿದ್ವಿ. ಅದೆಲ್ಲ ಅದು ಒಂದು ಕತೆ ಒಂದು ಹಂತಕ್ಕೆ ಆಯಿತು. ಸೊ ಅದಾದಮೇಲೆ ಏನು ಮತ್ತೆ ಅಪ್ ಆ್ಯಂಡ್ ಡೌನ್ ಇದ್ದಿದ್ದೆ, ಸ್ವಲ್ಪ ತೊಂದರೆಗಳನ್ನು ಅನುಭವಿಸಿದ್ದೆ ನಾನು ಗಜೇಂದ್ರ ಮಾಡಿದ ಮೇಲೆ. ಅದಾದಮೇಲೆ ಈ ಅನುಭವ ಅಂತ ಒಂದು ಕಾಶಿನಾಥ್ ಅವ್ರ ಸಿನಿಮಾ. ಕಾಶಿನಾಥ್ ಅವರು ಎಷ್ಟು ಸಿನಿಮಾ ಮಾಡಿದ್ರು ಅಂತ ಲೆಕ್ಕ ನನಗೆ ಗೊತ್ತಿಲ್ಲ. ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಒಂದು 50% ಸಿನಿಮಾ ನಾನು ಕೆಲಸ ಮಾಡಿದ್ದೆ, ಅವ್ರಿಗೆ ಮೇಕಪ್ ಮ್ಯಾನ್ ಆಗಿ. ಕಾಶಿನಾಥ್ ಅವರು. ಸೊ ಅವ್ರದ್ದು ಅದು ಒಂದು ಅಪಾರ ಪ್ರೀತಿ ನನ್ನ ಮೇಲೆ ಕಾಶಿನಾಥ್ ಅವ್ರಿಗೆ. ಬಸವರಾಜ ಅಂದ್ರೆ ಬಾರ ನೀನು, ಅವ್ರು ಪ್ರತಿ ಸಲ ಹೋದಾಗ್ಲೂ ನೀನೆಲ್ಲೋ ನೋಡಿದ್ದೀನಲ್ಲ ನಾನು, ನಿನ್ ಭಾಳ ಪರಿಚಯ ಇದೆ, ನಿನ್ನ ಹೆಸರು ಏನು ಅನ್ನೋ ಅಂದ್ರೆ ಆ ಒಂದು ಸ್ವಲ್ಪ ಮರು ಆ ಥರ ಕಾಶಿನಾಥ್ ಅವ್ರದ್ದು ನನ್ನ ಒಂದು ಸಂಬಂಧ ಇತ್ತು. ಗಜೇಂದ್ರ ಸ್ವಲ್ಪ ನನಗೆ ತೊಂದರೆ ಆದಮೇಲೆ, ಗಜೇಂದ್ರ ಸಿನಿಮಾ ಮಾಡಿದ್ಮೇಲೆ ತೊಂದರೆ ಆಯಿತು, ಕೈ ಸುಟ್ಕೊಂಡೆ. ಏನ್ ಮಾಡೋಣ ಅಂತಂದಾಗ ಸ್ವಲ್ಪ ಸಾಲುಗಳಿತ್ತು. ಎಷ್ಟು ಸುಟ್ಕೊಂಡ್ರು ಕೈ ಸುಟ್ಕೊಂಡು ಅಂದ್ರೆ ಬೆಂಗಳೂರು ಬಿಡೋ ಪರಿಸ್ಥಿತಿ ಬಂತು, ಬೆಂಗಳೂರು ಖಾಲಿ ಮಾಡೋ ಪರಿಸ್ಥಿತಿ ಬಂತು. ಅಂದ್ರೆ ಮನೆ ಅಡ್ವಾನ್ಸ್ನು ಸಾಲಕ್ಕೆ ಕೊಡೋ ಪರಿಸ್ಥಿತಿ ಬಂದೆ ನಾನು. ಓಕೆ. ಎಲ್ಲ ಕೊಟ್ಟು ಇನ್ನೇನ್ ಮಾಡ್ಬೇಕು ಅವ್ರಿಗೆ ಒಂದು ಫೋನ್ ಹಾಕ್ತೆ, ನಂಬರ್ ಇತ್ತು. ಸರ್ ನಿಮ್ಮನ್ನು ನೋಡ್ಬೇಕಲ್ಲ, ನೀನು ಯಾರು? ಸರ್ ನಾನು ಬಸವರಾಜ್ ಮೇಕಪ್. ಫೋನಲ್ಲೆಲ್ಲ ಗೊತ್ತಾಗಲ್ಲ, ಇವತ್ತು ಸಿಗಲ್ಲ ನಿನಗೆ, ನಾಳೆ ಬಾ 10:00. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ 10:00 ಅವ್ರ ಮನೆಗೆ ಬಂದು, ಕಾಶಿನಾಥ್ ಸರ್ 4th ಬ್ಲಾಕ್. ಅವ್ರಿಗೆ ನಮಸ್ಕಾರ ಸರ್. ಫಸ್ಟು ಬಂದು ನೋಡಿದ್ರು, ಆಮೇಲೆ ಹೊರಗಡೆ ನಿಂತು ನೋಡಿ ಸರಿ ಒಳಗೆ ಬಿಡ್ರಿ ಅವ್ರನ್ನ. ಆಮೇಲೆ ಮನೆ ಒಳಗಡೆ ಹೋದೆ, ಕೂತ್ಕೊಂಡ ತಕ್ಷಣ ಏನಪ್ಪ ಏನು ಅನ್ಸ್ಕೊಂಡೆ, ಏನು ಬಂದೆ ಸರ್, ಸರಿ ಕಾಫಿ ಕುಡಿತೀಯಾ? ಬೇಡ ಸರ್. ಕುಡಿ ಸ್ವಲ್ಪ ಕಾಫಿ ಕೊಟ್ಟರು, ಕುಡಿದೆ. ಏನು ವಿಷಯ, ಏನು ಬಂದಿ ಸಮಾಚಾರ? ಇಲ್ಲ ಸರ್, ನಿಮ್ಮ ಹತ್ರ ಒಂದು ಕೆಲಸ ಇತ್ತು. ಏನು ಹೇಳು? ಇಲ್ಲ, ಅನುಭವ್ ಸಿನಿಮಾ ನಿಮ್ಮ ಹತ್ರ ಪ್ರಿಂಟ್ ಇದೆಯಾ? ಅನುಭವ್ ಸಿನಿಮಾ ಪ್ರಿಂಟು ನಿನ್ಗೆ ಯಾಕೆ? ಅದೀಗ ಯಾವ ವರ್ಷದ ಹಳೇದು, ಎಲ್ಲಿ ಇದು ಗೊತ್ತಿಲ್ಲಪ್ಪ. ಇಲ್ಲ ಸರ್, ನೆಗೆಟಿವ್ ಅವರು ಲ್ಯಾಬಲ್ಲಿ ಇದೆಯಲ್ವ? ಲ್ಯಾಬಲ್ಲಿ ಅದಿರತ್ತೆ ಬಿಡು, ಅದೆಲ್ಲ ಹೋಗುತ್ತೆ. ಅದೇ ಸರ್, ಆ ಸಿನಿಮಾ ಮತ್ತೆ ಮಾಡಿದ್ರೆ ಹೆಂಗೆ? ಆ ಸಿನಿಮಾ ಈಗಿನ ಜನ್ರೇಷನ್ ಯಾರು ನೋಡ್ತಾರೆ? ನಿಮಗೆ ತಲೆಗಿಲ್ಲಿ ಕಟ್ಟಿದ್ಯಾ? ಇಲ್ಲ ಸರ್, ಆ ಸಿನಿಮಾ ಇವತ್ತಿನ ಟೆಕ್ನಿಕಲ್ಗೆ ಅಪ್ಡೇಟ್ ಆಗಿ ರಿಲೀಸ್ ಮಾಡಿದರೆ ಹೋಗು. ಅಳಪ್ಪ, ನನಗಂತೂ ನಂಬಿಕೆ ಇಲ್ಲ. ನೀನು ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ಖರ್ಚು ಬರುತ್ತೆ? ಒಂದು ಗೊತ್ತಿಲ್ಲ ಸರ್, ನನ್ನ ಒಂದು ಅಂದಾಜು ಒಂದು 20-25 ಲಕ್ಷ ಬರ್ಬೋದು ಸರ್. ಇವತ್ತು ಅದು 35mm ಸಿನಿಮಾ, 35mm ಸಿನಿಮಾ ಸ್ಕೋಪ್ ಲಾರ್ಜ್ ಮಾಡಬೇಕು, ಈ DI ಮಾಡಬೇಕು. ಅವಾಗ 5.1 ಒಂದು ಹೈಯೆಸ್ಟ್ ಸೌಂಡ್ ಸಿಸ್ಟಮ್, 5.1 ಡಾಲ್ಬಿ ಮಾಡಿಸಿ, ಇವೆಲ್ಲ ಮಾಡಿಸಿ. ನೀನು ಕನಸು ಕಂಡಿದ್ದೆಲ್ಲ ಚೆನ್ನಾಗಿದೆ ಕಣೆ. 25 ಲಕ್ಷ ಖರ್ಚು ಮಾಡಿ ರಿಲೀಸ್ ಮಾಡಿ ನಾಳೆ ಹೋಗದೆ ಇದ್ರೆ ಏನೇ ಮಾಡೋದು? ಅಲ್ಲ ಸರ್, ನಿಮ್ಗೇನಿಲ್ಲ, ನಾನು ಖರ್ಚು ಮಾಡ್ತೀನಿ. ಅದಾದ್ಮೇಲೆ ಅವನು ಮತ್ತೆ ನನಗೇನು ಕೊಡ್ತೀಯಾ? ಸರ್, ಸಿನಿಮಾ ನೀವು ನೆಗೆಟಿವ್ ಲ್ಯಾಬಲ್ಲಿ ತೊಗೊಂಡು ಮಾಡುವಂಥ ಪರ್ಮಿಷನ್ ಲೆಟ್ರ್ ಕೊಡಿ, ಖರ್ಚು ಮಾಡಿ ಸಿನಿಮಾ ಮಾಡ್ತೀನಿ. ರಿಲೀಸ್ ಮಾಡಿದ್ಮೇಲೆ ಏನು ಲಾಭ ಬರುತ್ತೆ ನಾನು ತನ್ನ ಟೇಬಲ್ ಮೇಲೆ ಇಡ್ತೀನಿ. ನೀವೇನು ತೊಗೊಂತೀರೋ ತೊಗೊಂಡು ಖರ್ಚು ತೆಗೆದು ನೀವೇನು ತೊಗೊಂತಿರ್ತೀರೋ ನನಗೇನು ಕೊಡ್ತೀರಾ ಕೊಡಿ ಸರ್. ಇವೆಲ್ಲ ಸಿನಿಮಾದಲ್ಲೆಲ್ಲ ಭಾಳ ಹೇಳ್ತಾರೆ, ನಾನು ನಂಬೋದಿಲ್ಲ. ಅವೆಲ್ಲ ಏನು ಬೇಡ, ನನಗೇನು ಅವ್ನು ಕೊಡ್ತೀಯಾ ಹೇಳು, ನೀನು ಮಾಡ್ಕೊ. ಸರಿ, ನಾನು ಹೆಂಗೆ ಬಾಯ್ಬಿಟ್ಟು ಹೇಳ್ಬೇಕು ಏನು ಅಂತ. ಅದು ಬಟ್ ಒಂದು ವಿಷಯ ಗೊತ್ತಿತ್ತು, ಆಗಿನ ಕಾಲದಲ್ಲಿ ಸುಮಾರು 5-6 ಲಕ್ಷದಲ್ಲಿ ಮಾಡಿ ಸಿನಿಮಾ ಅದು. ಯಾಕೆ ನಾನೇ ಆ ಸಿನಿಮಾ ಮೇಕಪ್ ಮ್ಯಾನ್ ಅಸಿಸ್ಟೆಂಟಾಗಿ ಮಾಡಿದ್ದೆ ಕೆಲಸ ಎಲ್ಲ. ಕುಂದಾಪುರ, ಉಡುಪಿ, ಹೊನ್ನಾವರ ಸೈಡ್ ಮಾಡಿದ್ದೆ. ಸೊ ಆಮೇಲೆ ಈ ಥರ ವಿಚಾರ ಮಾಡಿದಾಗ, ಸರ್ 1 ಲಕ್ಷ ಕೊಡ್ತೀನಿ. ಹೋಗ 20 ಲಕ್ಷ ಸಿನಿಮಾ ಖರ್ಚು ಮಾಡ್ತೀಯಾ, ನನಗೆ 1 ಲಕ್ಷ ಕೊಡ್ತೀಯ? ಸರ್, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಾದರೆ ಮುಂದೆ ನನ್ನ ನಿಯತ್ತನ್ನು ನೀವು ನೋಡಿ. ಈಗ ನಾನು ಸಾಲ ಮಾಡ್ತೀನೋ ಇನ್ನೊಂದು ಮಾಡಿದೆ, ಆಲ್ರೆಡಿ ನಾನು ಈ ಗಜೇಂದ್ರ ಮಾಡಿ ತೊಂದರೆಯಲ್ಲಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ನಾನು ಮುಂದೆ ನಾನು ಏನು ನಡ್ಕೊತೀನಿ ನಿಮ್ಗೆ ಗೊತ್ತಾಗತ್ತೆ. ಸರಿ ಅಂದ್ಬಿಟ್ಟು ನನಗೆ ಕೊಟ್ಟರು. ನಾನು ಅವಾಗ ಹೇಳಿದೆ, ಫೋಟೋ ಕಾರ್ಡ್ಸು ಇದು ಏನೋ ಇತ್ತು ಎಲ್ಲ ಕೊಟ್ಟರು.
ಆ ಸಿನಿಮಾನ ಫಸ್ಟ್ ಇಂಡಸ್ಟ್ರಿಯಲ್ಲಿ. ಕಸ್ತೂರಿ ನಿವಾಸ ಸೆಕೆಂಡ್ ಬಂತು. ಫಸ್ಟು ಸಿನಿಮಾ ಕನ್ನಡದಲ್ಲಿ ಹಳೆಯ ಸಿನಿಮಾ 35mm ಸಿನಿಮಾ ಸ್ಕೋಪ್ ಮಾಡಿ 5.1 ಡಾಲ್ಬಿ ಡಿಜಿಟಲ್ ಸೌಂಡ್ ಮಾಡಿ ಅಪ್ಡೇಟ್ ಮಾಡಿ ರಿಲೀಸ್ ಮಾಡುವಾಗ ಏನಾಗಿತ್ತು, ನನ್ನ ಅದೃಷ್ಟಕ್ಕೆ ಕಾಶಿನಾಥ್ ಅವರಿದ್ದರು, ಶಂಕರನಾಥ್ ಅರವಿಂದ್ ಇದ್ರು, ಅಭಿನಯ ಇದ್ರು, ಕಮಿನಿಧರನ್ ಇದ್ರು, ವಿ ಮನೋಹರ್ ಅವರಿದ್ರು, ಎಲ್ಲ ಜೀವಂತ. ಅದೇ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಂಥ ಉಪೇಂದ್ರ ಅವರಿದ್ರು, ಸುನಿಲ್ ಕುಮಾರ್ ದೇಸಾಯಿ ಅವರಿದ್ರು. ಇವರೆಲ್ಲರೂ ಸಹಕಾರದಿಂದ ಏನು ಮಾಡಿದೆ, ಪ್ರೆಸ್ ಮೀಟ್ ಮಾಡಿ. ನನಗೆ ಈ ಟಿವಿಗಳಲ್ಲಿ ಕಮರ್ಷಿಯಲ್ ಆ್ಯಡ್ ಕೊಡೋ ಶಕ್ತಿ ಇಲ್ಲ, ಪೇಪರ್ ಆ್ಯಡ್ ಕೊಡ್ಬೋದು ಬಿಟ್ರೆ ನಾನೇನು ಮಾಡಿದೆ, ಪ್ರತಿ ವಾರಕ್ಕೊಂದ್ಸತಿ ಪ್ರೆಸ್ ಮೀಟ್ ಮಾಡಕ್ಕೆ ಶುರು ಮಾಡಿದೆ. ವಾರಕ್ಕೊಂದ್ಸತಿ ಪ್ರೆಸ್ ಮೀಟ್ ಅಲ್ಲಿ ಹೆಂಗೆ ಲ್ಯಾಬಲ್ಲಿ ಸಿನಿಮಾ ಅಪ್ಡೇಟ್ ಆಗ್ತಾ ಇದೆಯೋ ರಿಲೀಸ್ಗೆ, ಹಂಗೆ ನಾನು ಪ್ರೆಸ್ ಮೀಟ್ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಆಗಲೇ ಏನಾಗಿತ್ತು, ಸುಮಾರು 10-15 ವರ್ಷದಿಂದ ಕಾಶಿನಾಥ್ ಅವರು ಯಾವ ಮೀಡಿಯಾದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿರ್ಲಿಲ್ಲ, ಅವ್ರ ಸಿನಿಮಾಗಳಿರಲಿಲ್ಲ, ಮಾರ್ಕೆಟ್ ಇರಲಿಲ್ಲ. ಸೊ ಏನಾಯ್ತು, ಅಪರೂಪಕ್ಕೆ ಒಂದ್ಸತಿ ಅನುಭವ ಅಂತ ಮತ್ತೆ ಏನು ಸೌಂಡ್ ಶುರುವಾಯಿತು, ಎಲ್ಲ ಚಾನೆಲ್ಗಳಲ್ಲಿ ಶುರುವಾಯಿತು. ಆಮೇಲೆ ಜಯಣ್ಣ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್, ಈಗ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಅವ್ರು ನನಗೆ ಭಾಳ ಆತ್ಮೀಯರು, ಬೋಗಣ್ಣ ಜಯಣ್ಣ. ಅವ್ರ ಸಹಾಯದಿಂದ ಏನು ಮಾಡಿದೆ, ನಾನು ಅದೆಲ್ಲ ಫಸ್ಟ್ ಅಂತ ದೊಡ್ಡ ಸಿನಿಮಾ ರಿಲೀಸ್ ಮಾಡೋರು, ಅನುಭವ ಅಂತ ಸಿನಿಮಾ ಎಲ್ಲ ಮಾಡಬೇಡ, ಕೆಲಸ ಮಾಡು ಜಯಣ್ಣ ಅಂತ ಹಾಕೋ ನೀನು, ಬಟ್ ನಮಗೆ ನಿನ್ನ ಕಮಿಷನ್ ಆಗಲಿ ಇನ್ನೊಂದು ಏನು ಬೇಡ, ನಿನ್ಗೆ ಒಳ್ಳೇದಾಗಲಿ, ನಿನ್ನ ತೊಂದರೆಗಳಿದೆಯಾ, ನಾವು ರಿಲೀಸ್ ಮಾಡಿಕೊಡ್ತೀವಿ ಅಂತೇಳಿ ಅನುಭವ ಅಂತ ಸಿನಿಮಾನ 4.5 ಲಕ್ಷ ಕೆಂಪೇಗೌಡ ರೋಡಲ್ಲಿ ಸಂತೋಷ್ ಥಿಯೇಟರ್ ರಿಲೀಸ್ ಮಾಡಿದೆ ನಾನು. ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ಡೇಟ್ ಸಿಗಲ್ಲ ಸಂತೋಷ್ ಥಿಯೇಟರ್ದು. ಅಜಯ್ ಪಾಲ್ ಅವ್ರಿಗೆ ನಮ್ಮ ಜಯಣ್ಣ ಅವ್ರು ಫೋನ್ ಮಾಡಿ, ನಮ್ಮ ಭಾಳ ಬೇಕಾದ ಫ್ರೆಂಡು ಬಸವರಾಜ್ ಅಂತ ಸಿನಿಮಾ ಮಾಡಿದ್ದಾರೆ, ಡೇಟ್ ಕೊಡಿ. ಸೊ ಆ ಸಿನಿಮಾನ ರಿಲೀಸ್ ಮಾಡಿ ಮತ್ತೆ ನಾನು ಏನು ಕಳ್ಕೊಂಡಿದ್ದೆ ಗಜೇಂದ್ರದಲ್ಲಿ, ಮತ್ತೆ ಸ್ವಲ್ಪ ಸಾಯಿಬಾಬನ ಅನುಗ್ರಹದಿಂದ ಮತ್ತೆ ನನಗೆ ಒಂದು ಲೈಫ್ ಸಿಕ್ತು. ಸಿನಿಮಾ ಮಾಡಿದ್ಮೇಲೆ ಅಲ್ಲಿಂದ ರಾಮಾಚಾರಿ ಅಂತ ಜಯಣ್ಣ ಅವ್ರದ್ದೇ ಓನ್ ಪ್ರೊಡಕ್ಷನ್ನು, ರಾಮಾಚಾರಿ ಮಾಡಿದೆ. ರಾಮಾಚಾರಿ ಆದಮೇಲೆ ರಣವಿಕ್ರಮ ಮಾಡಿದೆ, ಅವ್ರದ್ದೇ ಸಾಹೇಬ ಮಾಡಿದೆ. ಅದಾದಮೇಲೆ ಮುಂಗಾರು ಮಳೆ 2 ಮಾಡಿದೆ. ಎಲ್ಲ ದೊಡ್ಡ ಬ್ಯಾನರ್ಗಳು ಕಂಟಿನ್ಯೂ ಮಾಡಿ ಮತ್ತೆ ಒಂದು ರೇಂಜಿಗೆ ನನ್ನ ಹೆಸರನ್ನ ಉಳಿಸ್ಕೊಂಡು ನನ್ನ ಕಷ್ಟಕ್ಕೆ ಕಾಲಿಗೆ ಆದವ್ರನ್ನೆಲ್ಲನೂ ಸ್ಮರಿಸುತ್ತಾ ಈಗಲೂ ಕೆಲಸಕ್ಕೆ ಅಪ್ಡೇಟ್ ಆಗಿದ್ದೀನಿ. ಬಟ್ ಸಿನಿಮಾಗಳ ಅವಕಾಶ ಇಲ್ಲ, ಹಂಗನ್ಬಿಟ್ಟು ಕೆಲಸನೇ ಇಲ್ಲ ಅಂದ್ಬಿಟ್ಟು ನಾನೇನು ಇದಾಗಿಲ್ಲ. ಬಟ್ ಬರ್ತವೆ, ಕೆಲಸ ಮಾಡ್ತೀನಿ ಅನ್ನೋ ಒಂದು ಇದೆ. ಸುದೀಪ್ ಅವ್ರ ಪ್ರೀತಿನೂ ನಾನು ಇವತ್ತು ಮರೆಯೋಕ್ಕಾಗಲ್ಲ. ಸುದೀಪ್ ಅವ್ರ ಪ್ರೀತಿ ಅವ್ರು ಯಾವ ಥರ ಅಂದರೆ, ಅವ್ರಿಗೆ ಯಾವುದು ತಡ್ಕೊಳಕ್ಕಾಗಲ್ಲ, ಎಮೋಷನಲ್ ಅವರು. ಒಳ್ಳೇದಾದ್ರೂ ಇಮಿಡಿಯೇಟ್ಲಿ, ಕೆಟ್ಟದಾದ್ರೂ ಇಮಿಡಿಯೇಟ್ಲಿ ಬ್ಯಾಸ್ಟ್. ಒಳ್ಳೇದು ಮಾಡಿದರೆ ಸ್ವಲ್ಪ ನಿಧಾನ ಕೇಳ್ತಾರೆ, ಅವನು ಹೊಗಳಿಬಿಟ್ರೆ ಇದು ಆಗ್ಬಿಡ್ತಾನೆ. ಸೊ ಅಂತ ಒಂದು ಪ್ರೀತಿನ ಮನಸ್ಸಲ್ಲಿ ಅದನ್ನು ಇಟ್ಕೊತಾರೆ. ತಪ್ಪು ಮಾಡಿದರೆ ಇಮಿಡಿಯೇಟ್ಲಿ ಹೇಳ್ತಾರೆ. ಆ ಒಂದು ಕ್ಯಾರೆಕ್ಟರ್ ಅವ್ರದ್ದು, ಮಗು ಸ್ವಭಾವ ಅವ್ರದ್ದು. ಸೊ ಈ ಥರ ಜೀವನದಲ್ಲಿ ಭಾಳ ಆಗಿದೆ. ಸೊ ಬೇಕಾದಷ್ಟು ಸಿನಿಮಾ ನಮಗೆ ಡೈರೆಕ್ಟರ್ಗಳಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಎಸ್ ಮಹೇಂದ್ರ ಅವ್ರು ಇರ್ಬೋದು, ಶಶಾಂಕ್ ಅವ್ರು ಇರ್ಬೋದು, ಡಿ ರಾಜೇಂದ್ರ ಬಾಬು ಅವ್ರು ಇರ್ಬೋದು. ಇನ್ನೊಂದು ಕೋಇನ್ಸಿಡೆಂಟ್ ಅಂದರೆ, ಡಿ ರಾಜೇಂದ್ರ ಬಾಬು ಅವರ ಮೊದಲನೇ ಸಿನಿಮಾ ಜಿದ್ದು, ಪ್ರಭಾಕರ್ ಇರೋ ಬಿ ಎನ್ ಗಂಗಾಧರ್ ಅವರು ಪ್ರೊಡ್ಯೂಸರು. ಆ ಸಿನಿಮಾಗೆ ನಾನು ಕೆಲಸ ಮಾಡಿದೆ. ಕೊನೆಯ ಸಿನಿಮಾ ಕುಚುಕು ಆ ಸಿನಿಮಾನು ನಾನು ಮಾಡಿದೆ. ಅದ್ರ ಭಾಳ ಜನ ಡೈರೆಕ್ಟರ್ಸ್ಗಳು ನನಗೆ ಕೆಲಸ ಕೊಟ್ಟಿದ್ದಾರೆ, ಅವರಿಗೆಲ್ಲ ಚಿರಋಣಿಯಾಗಿರ್ತೀವಿ. ಭಾಳ ಜನ ನಿರ್ಮಾಪಕರು, ನಮ್ಮ ಸ್ವರೂಪ ಬಾಬು ಅವರು ಇರ್ಬೋದು, ರಾಮಸ್ವಾಮಿ RS ಗೌಡ ಅವರು ಇರ್ಬೋದು, ನಮ್ಮ ಜಯಣ್ಣ ಬೋಗಣ್ಣ ಅವ್ರು ಇರ್ಬೋದು. ಭಾಳ ಜನ ಪ್ರೊಡ್ಯೂಸರ್ಸ್ ನನಗೆ ಕರೆದು ಕೆಲಸ ಕೊಟ್ಟು ನನ್ನನ್ನು ಕೈ ಹಿಡಿದು ಎತ್ತಿದ್ದಾರೆ. ನಮ್ಮ ಮುಂಗಾರು ಮಳೆ ಪ್ರೊಡ್ಯೂಸರ್ ಜಿ ಗಂಗಾಧರ್ ಅವರು, ಅವರಂತೂ ಬಿಡಿ ನನ್ನ ಹೊಡೆದ ಅಣ್ಣನಕ್ಕಿಂತ ಜಾಸ್ತಿ. ಕಷ್ಟ ಸುಖಕ್ಕೆ ಯಾವಾಗಾದರೂ ನಮ್ಗೆ ತೊಂದರೆ ಅಂದರೆ ನಮ್ಗೆ ATM ಇದ್ದಂಗೆ. ಅವ್ರು ತೊಂದರೆ ಅಂದರೆ ಯಾರು ಬೇರೆಯವರು ಪ್ಯಾನ್ ಕಾರ್ಡ್ ಇಟ್ಕೊಂಡು ಹುಡುಕ್ತಾರೆ, ನಾವೇನಿಲ್ಲ. ಶಿವನಹಳ್ಳಿ ಜಿ ಗಂಗಾಧರಣ್ಣ ಅಂದರೆ ಮುಗಿದೋಯ್ತು, ನಮ್ಮ ಕಷ್ಟ ಪರಿಹಾರ ಇದ್ದಂಗೆ. ನಮ್ಗೆ ಕನ್ಫರ್ಮ್ ಆಗುತ್ತೆ, ಚೆಕ್ಕೆ ಬೌನ್ಸ್ ಆಗಲ್ಲ. ಅಂದರೆ ಮೀನ್ಸ್ ಅಷ್ಟು ಕನ್ಫರ್ಮ್ ನಮಗೆ, ನಮ್ಮ ಕಷ್ಟಕ್ಕೆ ಅವ್ರು ಸ್ಪಂದಿಸ್ತಾರೆ ಅಂತ. ಸೊ ಆ ಥರ ಒಂದು ಜರ್ನಿ ಇಲ್ಲಿವರೆಗೂ ಬಂದಿದ್ದೀವಿ. ಮುಂದಿನ ದಾರಿ ಏನಂತ ಬಾಬಾನೇ ತೋರಿಸ್ತಾರೆ. ಸೊ ನೀವು ಪರ್ಸ್ನಲ್ ಆಗಿ ಯಾರಿಗೆ ಮೇಕಪ್ ಮಾಡ್ತಾ ಇದ್ದೀವಿ ಸರ್? ಅಂದ್ರೆ ಹೀರೋಗಳಿಗೆ ನೀವು ಪರ್ಸ್ನಲ್ ಅಂತ ನೀವೇ ಬಂದು ಅವ್ರಿಗೆ ಮೇಕಪ್ ಮಾಡುವಂಥದ್ದು? ನಾನು ಆ ಥರ ತಮಿಳಲ್ಲಿ ಊರ್ವಶಿ, ಶರಣ್ಯ ಜೊತೆ ಮಾಡಿದೆ. ಊರ್ವಶಿ ಪರ್ಸನಲ್ ಆಗಿ ನಾನು ನನ್ನ ಹೆಂಡತಿ ಕನ್ನಡ ಮಾಡಿದೆ. ಮಹಾಲಕ್ಷ್ಮಿ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ ಪರ್ಸನಲ್ ಮೇಕಪ್ ಹಾಕಿ. ಆಮೇಲೆ ಕೆಲವು ತಮಿಳು ವಿನು ಚಕ್ರವರ್ತಿ ಅಂತ ತಮಿಳಲ್ಲಿ ಅವ್ರ ಪರ್ಸನಲ್ ಮಾಡಿದೆ. ಆಮೇಲೆ ನಮ್ಮ
ನಿರೋಷಾ ಅಂತ ರಾಧಿಕಾ ಅವರ ಸಿಸ್ಟರ್, ತಮಿಳ್ ಹೀರೋಯಿನ್, ಅವ್ರಿಗೆ ಮಾಡಿದೆ. ಆಮೇಲೆ ಮುರಳಿ ಅವ್ರಿಗೆ ಮಾಡಿದೆ. ಅರ್ಜುನ್ ಸರ್ ಸಿನಿಮಾ ಮಾಡಿದ್ದೀನಿ, ಅವ್ರು ಪರ್ಸನಲ್ ಆಗಿ ಮಾಡಿಲ್ಲ, ಅವ್ರ ಸಿನಿಮಾಗಳು ಮಾಡಿದ್ದೀನಿ ತಮಿಳಲ್ಲಿ ಸುಮಾರು ಮಾಡಿದ್ದೀನಿ. ಮುರಳಿ ಅವ್ರಿಗೆ ಪರ್ಸನಲ್ ಮಾಡಿದೆ. ಈ ಪರ್ಸನಲ್ ಮೇಕಪ್ ಮ್ಯಾನ್ ಅಂತಂದ್ರೆ ನಿಮ್ಮ ಕಡೆಯಿಂದನೇ ಮೇಕಪ್ ಮಾಡಿಸ್ಕೊತಾರೆ? ಅಲ್ಲ, ಅವ್ರ ಕನ್ವೆನಿಯಂಟ್ ಆಗಿ ಒಂದು ಮೇಕಪ್ ಇಷ್ಟ ಆಗಿ ಅವ್ರ ಕನ್ವೆಂಟ್ ಅವ್ರ ಅನುಕೂಲಕ್ಕಾಗಿ ಇಟ್ಕೊಳ್ದೆ ಅವ್ರಿಗೆ ಫೇಸಿಗೆ ತಕ್ಕಾಗಿ ಮೇಕಪ್ ಮಾಡ್ತೇನೆ ಅಂತಂದು ಅವ್ರಿಗೆ ಕನ್ಫರ್ಮ್ ಇಲ್ಲ ಆ ಥರ. ಅದು ಅದಕ್ಕೆ ಪರ್ಸನಲ್ ಮೇಕಪ್ ಮ್ಯಾನ್. ಸೊ ಮಹಾಲಕ್ಷ್ಮಿ ಅವ್ರಿಗೆ ಮಾಡಿದ್ದೀನಿ, ಊರ್ವಶಿ ಅವ್ರಿಗೆ ಮಾಡಿದ್ದೀನಿ, ಶರಣ್ಯ ಅವ್ರಿಗೆ ಮಾಡಿದ್ದೀನಿ, ಇನ್ನೂ ಕೆಲವು ತಮಿಳ್ ಆರ್ಟಿಸ್ಟ್, ಕೊಹ್ಲಿ ಅಂತ ಕೆಲ ಹೀರೋಯಿನ್ ಇತ್ತು, ಅವರು ಮಾಡಿದ್ದೀನಿ, ನಿರೋಷಾ. ಆಮೇಲೆ ಜೆಂಟ್ಸಲ್ಲಿ ಬಂದರೆ ನಮ್ಮ ಕಾಶಿನಾಥ್ ಅವ್ರ ಸಿನಿಮಾಗಳು ಮಾಡಿದ್ದೀನಿ. ಆಮೇಲೆ ಸುದೀಪ್ ಅವ್ರಿಗೆ ಒಂದು ಹೆಚ್ಚು ಕಡಿಮೆ ಒಂದು 27 ಸಿನಿಮಾ ಅವ್ರಿಗೆ ಮಾಡಿದ್ವಿ ಸುದೀಪ್ ಅವ್ರಿಗೆ. ಆಮೇಲೆ ರಮೇಶ್ ಅವರಿಂದ ಸಿನಿಮಾ ಮಾಡಿದ್ವಿ, ದೇವರಾಜ್ ಅವ್ರ ಸಿನಿಮಾ ಮಾಡಿದ್ವಿ, ವಿಷ್ಣು ಸರ್ ಸಿನಿಮಾ ಮಾಡಿದ್ವಿ. ವಿಷ್ಣು ಸರ್ ಸಿನಿಮಾ ಅಂದರೆ ಮಹಾಲಕ್ಷ್ಮಿ ಪರ್ಸನಲ್ ಮಾಡುವಾಗಲೇ ಜಯಸಿಂಹ, ಅವು ಇವು, ನೀವು ಬರೆದ ಕಾದಂಬರಿಗಳು, ಸುಮಾರು ಸಿನಿಮಾಗಳು ಮಾಡಿದ್ವಿ. ಎಲ್ಲಿನೂ ಯಾರಿಗೆ ಮೇಕಪ್ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಆರ್ಟಿಸ್ಟ್ ಅಪ್ಸೆಟ್ ಆದಂಥ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಬಂದಿಲ್ಲ. ಪರವಾಗಿಲ್ಲಪ್ಪ, ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ ಇನ್ನೊಬ್ರಿಗೆ ಹೇಳೋ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅವತ್ತು ನನ್ನ ಜರ್ನಿಯಲ್ಲಿ. ಯಾವತ್ತು ಅವನೇನು ಮೇಕಪ್ ಮಾಡಿದಪ್ಪ ಹೆಂಗಿದೆ ಅಂತ ಕ್ಯಾಮರಾಮನ್ ಕಡೆಯಿಂದ ಆಗಲಿ, ಡೈರೆಕ್ಟರ್ ಕಡೆಯಿಂದ ಆಗಲಿ, ಯಾವತ್ತೂ ಯಾವ ಆರ್ಟಿಸ್ಟಿಗೆ ಒಂದು ಡಿಸ್ಟರ್ಬ್ ಆಗೋ ಥರ ಆಗಲಿ ಯಾವತ್ತೂ ಅನಿಸ್ಕೊಂಡಿಲ್ಲ. ಅದೇ ನಂದು ತೃಪ್ತಿ ಜೀವನದಲ್ಲಿ. ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕಡೆ ಕೆಲಸ ಮಾಡಿದಾಗ ನಮಗೆ ಬೆನ್ ತಟ್ಟಿದ್ದಾರೆ ನಮ್ಮ ಕೆಲ್ಸಕ್ಕೆ ಅನ್ನೋದು ಮುಖ್ಯ. ಆ ಥರ ನನ್ನ ಕೆರಿಯರ್ಲಿ ಎಲ್ಲಿನೂ ರಿಸೆಕ್ಟ್ ಅನ್ನೋದೇ ಇಲ್ಲ. ಆಮೇಲೆ ಒಂದು ಸಿನಿಮಾ ಕೊಟ್ಟಿದ್ದಾರೆ ಒಬ್ಬ ನಿರ್ಮಾಪಕರು, ಇನ್ನೊಂದು ಸಿನಿಮಾ ಆ ಥರ ಏನೇ ಇಲ್ಲ. ನಾನು ಕಂಟಿನ್ಯೂ ಸಿನಿಮಾಗಳು, ಒಬ್ಬನೇ ಪ್ರೊಡ್ಯೂಸರ್ ಹತ್ರ ಸಿನಿಮಾ ಮಾಡೋಕೆ ಹೋದರೆ ಕಂಟಿನ್ಯೂ ಸಿನಿಮಾಗಳು. ಈ ರಾಕ್ಲೈನ್ ಸರ್ ಮಾಡಿದ್ರೆ 4-5 ಸಿನಿಮಾ ಕಂಟಿನ್ಯೂ. ಸೊ ಅವಾಗಿಂದ ಮೇಕಪ್ಪಿಗೆ ಇವತ್ತಿನ ಮೇಕಪ್ಪಿಗೆ ವ್ಯತ್ಯಾಸಗಳು ಏನಾದರೂ ಕಾಣಿಸ್ತದೆ? ವ್ಯತ್ಯಾಸಗಳು ತುಂಬ ಇದೆ. ಏನಂದರೆ ಅವಾಗ ನೆಗೆಟಿವ್ ಇಸ್ಮನ್ ಗೇವ ಹಾರು ಅಂತ ನೆಗೆಟಿವ್ಗಳು ಬರೋದು, ಆ ನೆಗೆಟಿವ್ ತಕ್ಕಂಗೆ ಮೆಟೀರಿಯಲ್ಸ್ ಬರೋದು. ಮೆಟೀರಿಯಲ್ಸ್ ಕಂಪ್ನಿಗಳು ಚೇಂಜ್ ಆಗಿದೆ. ಅವಾಗ ಮ್ಯಾಕ್ಸ್ ಫ್ಯಾಕ್ಟ್ರು, ಇನ್ನೊಂದು ಕಲ್ಕತ್ತಾ, ಈ ಥರದ್ದೆಲ್ಲ ಒಂದು ಮೆಟೀರಿಯಲ್ಸ್ ಬರೋದು. ಈಗ ಮ್ಯಾಕು, ಇನ್ನೊಂದು ಮತ್ತೊಂದು, ಈ ಥರ ಎಲ್ಲ ಒಂದು ಕಂಪ್ನಿಗಳು ಚೇಂಜ್ ಆಗಿದೆ. ಸೊ ಇವತ್ತಿನ ಲೈಟಿಂಗು ಸೂಕ್ಷ್ಮ, ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ಡಿಜಿಟಲಲ್ಲೇ ಶೂಟಿಂಗ್ ಆಗೋದು. ಸೊ ನಾವು ಟೆಕ್ನಿಷಿಯನ್ ಆದವರು ಅವತ್ತೇನಿತ್ತು ಅದನ್ನು ಅಪ್ಡೇಟ್ ಮಾಡಿಕೊಂಡು ಫಾಲೋವರ್ ಆಗಿ, ನಾನು ಬೇರೆಯವ್ರು ಏನೂ ಗೊತ್ತಿಲ್ಲ, ನಾನು ಮಾತ್ರ ಫಾಲೋವರ್ ಆಗಿ ಅಪ್ಡೇಟ್ ಆಗೇ ಇದ್ದೀನಿ. ಅಪ್ಡೇಟ್ ಆಗಿದ್ದಕ್ಕೆ ಇವತ್ತು ಮುಂಗಾರ್ಮಳೆ 2 ಇರ್ಬೋದು, ರಣವಿಕ್ರಮ ಇರ್ಬೋದು, ರಾಮಾಚಾರಿ ಇರ್ಬೋದು, ಈ ಸಿನಿಮಾಗಳು ಮಾಡಿದ್ದೀನಿ. ಈಗೂ ನನಗೆ ಅವಕಾಶಗಳು ಇಲ್ಲ ಅಂತೇನಿಲ್ಲ. ಮೊನ್ನೆನೂ 2-3 ಕರೆಗಳು ಬಂದಿದೆ. ಈಗ ಬಲರಾಮ ಅಂತ ಒಂದು ಶೂಟಿಂಗು, ಒಂದು ಸಿನಿಮಾದೇನೋ ಮುಹೂರ್ತ ನಡೆಯುತ್ತೆ ಅಂತ, ಅದಕ್ಕೆ ಕರೆದಿದ್ದಾರೆ. ಮತ್ತು ನಮ್ಮ ಜಯಣ್ಣ, ಆಪದ್ ಬಾಂಧವ ಜಯಣ್ಣ, ಭುವಣ್ಣ ಇಬ್ಬರೂ ಅವರು ಒಂದು ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಆದರೆ ಈ ಸತಿ ಮೇಕಪ್ ನೀನೇ ಮಾಡು ಪಾರೋ ಅಂತ ಕರೆದಿದ್ದಾರೆ. ಮತ್ತು ನಮ್ಮ ಕುಚುಕು ಪ್ರೊಡ್ಯೂಸರ್ ಕೃಷ್ಣಣ್ಣ, ನಮ್ಮ ಗಾಯತ್ರಿ ನಗರ ಕೃಷ್ಣಣ್ಣ, ಅವರೊಂದು ಸಿನಿಮಾ ಸ್ಟಾರ್ಟ್ ಆಗ್ತಾಯಿದೆ, ಅಗ್ರಗಣ್ಯ ಅಂತ. ಅವರು ಇಲ್ಲ ಬಸಣ್ಣ, ನೀನು ನಮ್ಮ ಸೀನಿಯರ್ ಟೆಕ್ನಿಷಿಯನ್ನು, ನೀನೇ ಬೇಕು. ಕೆಲವು ಈ ಥರ ನನ್ನ ಸಂಬಂಧಗಳು ಯಾವತ್ತೂ ಕೆಡಿಸ್ಕೊಂಡಿಲ್ಲ. ಹಾಗಂತ ನಾನು ಕೆಲಸ ಮರ್ತಿಲ್ಲ, ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಕೆಲಸಕ್ಕೆ ಕರೆದ್ರೆ ಯಾವಾಗಲೂ 24/7 ನನ್ನ ವೃತ್ತಿನ ನಾನು ಮರೆಯೋದೂ ಇಲ್ಲ. ಕೊನೆ ವಿಷಯದ ತನಕ ನನ್ನ ವೃತ್ತಿ ನಾನು ಮುಂದುವರಿತೀನಿ. ಈಗ ಅವಕಾಶ ಮಾಡಿಕೊಟ್ಟು ಕರೀತಾರೆ ಅಂತ ನಿರ್ಮಾಪಕರು ಕೂಡ ನಾನು ಧನ್ಯವಾದ.